ಅಮೆರಿಕದಲ್ಲಿ ಅಲ್ಲ, ಇದು ವರ್ಲ್ಡ್ ಅಲ್ಲಿ ಬಿಗ್ಗೆಸ್ಟ್ ಕ್ರೂಸ್ ಪೋರ್ಟ್ ಅಂತ ಹೇಳ್ಬೋದು. ಈ ಪೋರ್ಟ್ ಆಫ್ ಮಯಾಮಿಯಲ್ಲಿ ಸಮುದ್ರದ ಮಧ್ಯೆ ಹೈವೇನೆ ಮಾಡಿಬಿಟ್ಟೆ ನೋಡಿ, ಎಷ್ಟು ನೀಟಾಗಿ, ಎಷ್ಟು ಪರ್ಫೆಕ್ಟ್ ಆಗಿ. ನಾನು ಹೇಳಿದಲ್ಲ, ಐಕಾನ್ ಆಫ್ ದ ಸಿ, ಐಕಾನ್ ಆಫ್ ದ ಸಿ. ಐಕಾನ್ ಆಫ್ ದ ಸಿ ಅಲ್ಲಿ ಟೋಟಲ್ 10,000 ಜನ ಇರುವಷ್ಟು ಕೆಪಾಸಿಟಿ ಇದೆ. ಈ ಶಿಪ್ಪಿಗೆ ನಿಮಗೆ ಎಂಟ್ರಿ ಕೊಡಬೇಕಾದ್ರೆ ಚಾರ್ಜ್ ಎಷ್ಟು ಗೊತ್ತಾ? 1 ಪರ್ಸನ್ಗೆ 1,55,000. ಬಾಯ್. ಈಗ ಪೊಲೀಸ್ ನೋಡಿ ಇಲ್ಲಿ ಇರ್ತಾರೆ. ಈಗ ಇನ್ನೊಂದು ಯಾರಾದ್ರೂ ಬಂದ್ರೆ ಜೋರು ಮಾಡ್ತಾರೆ. ನೋಡಿ ನೋಡಿ, ಜೋರು ಮಾಡಿದ್ರು. ಓಕೆ, ಎಷ್ಟು ದೊಡ್ಡ ಶಿಪ್ ಹೋಗ್ತಾ ಇದೆ. ಮಂಡೆ ಸರಿ ಉಂಟಾ? ಬೇಗ ಪೋಯ ಪೈಪನ್ ಅಡಿಕಬಹುದು. ಸೊ ಇದು ನಮ್ಮ ಶಿಪ್ ಕಾರ್ನಿವಲ್ ಹೊರೈಸನ್, 5,500 ಪ್ಯಾಸೆಂಜರ್. ವೆಲ್ಕಮ್ ಬ್ಯಾಕ್ ಟು ಸದಾಶಿವಬೈನೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕಾರ್ನಿವಲ್ ಹೊರೈಸನ್ 19 ಫ್ಲೋರಿನ ಶಿಪ್ ಇವತ್ತು ಮಯಾಮಿಗೆ ಬರ್ತಾ ಇದೆ, ಹೋಮ್ ಪೋರ್ಟ್ಗೆ ಬರ್ತಾ ಇದೆ. 5,500 ಟೂರಿಸ್ಟ್ ಮತ್ತು 1,400 ಕ್ರೂ ಮೆಂಬರ್ನ ಕರ್ಕೊಂಡು ನಮ್ಮ ಹೋಮ್ ಪೋರ್ಟ್ ಮಯಾಮಿಗೆ ರೀಚ್ ಆಗ್ತಾ ಇದೆ. ಇವತ್ತು ನಾವು ಬಂದಿದ್ದೀವಿ ಅಮೆರಿಕದ ಮಯಾಮಿ ಅನ್ನೋ ಒಂದು ಶಿಪ್ ನಿಲ್ಲುವ ತಾಣ, ಅಂದರೆ ಶಿಪ್ಪಿನ ಬಂದರ್ ಅಂತ ಹೇಳ್ಬೋದು. ಇದು ಅಮೆರಿಕದಲ್ಲಿ ಅಲ್ಲ, ಇದು ವರ್ಲ್ಡ್ ಅಲ್ಲಿ ಬಿಗ್ಗೆಸ್ಟ್ ಕ್ರೂಸ್ ಪೋರ್ಟ್ ಅಂತ ಹೇಳ್ಬೋದು. ಇಲ್ಲಿ ಒಂದು ಟೈಮಿಗೆ 8 ಶಿಪ್ ನಿಲ್ಲುತ್ತೆ. ಈ ಮಯಾಮಿ ನಮ್ಮ ಶಿಪ್ಪಿನ ಹೋಮ್ ಪೋರ್ಟ್, ಅಂದರೆ ನಮ್ಮ ಶಿಪ್ ಇಲ್ಲಿಂದನೇ ಸ್ಟಾರ್ಟ್ ಆಗಿ 5-6 ದೇಶಕ್ಕೆ ಹೋಗಿ ಮತ್ತೆ ಇಲ್ಲಿಗೇನೆ ರೀಚ್ ಆಗುತ್ತೆ. ಸೊ ಅದರಿಂದ ಮಯಾಮಿ ಅನ್ನೋದು ನಮ್ಮ ಶಿಪ್ಪಿನ ಹೋಮ್ ಪೋರ್ಟ್ ಆಗಿರುತ್ತೆ. ನಮ್ಮ ಶಿಪ್ ಇವತ್ತು ಮಯಾಮಿಯಲ್ಲಿ ಡಾಕ್ ಆಗಿದೆ. ನಮ್ಮ ಶಿಪ್ಪಿನೊಟ್ಟಿಗೆ ಬೇರೆ ಯಾವುದೆಲ್ಲ ಶಿಪ್ ಡಾಕ್ ಆಗಿದೆ, ಏನೆಲ್ಲ ಶಿಪ್ ಇದೆ ನಿಮಗೆ ತೋರಿಸ್ತೀನಿ, ಬನ್ನಿ. ಈ ಪೋರ್ಟ್ ಆಫ್ ಮಯಾಮಿಯಲ್ಲಿ ಸಮುದ್ರದ ಮಧ್ಯೆ ಹೈವೇನೆ ಮಾಡಿಬಿಟ್ಟೆ ನೋಡಿ, ಎಷ್ಟು ನೀಟಾಗಿ, ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದೆ. ಇವಾಗ ನೋಡ್ತಾ ಇರೋದು ನಮ್ಮ ಶಿಪ್ಪಿನ 14ನೇ ಫ್ಲೋರಿಂದ ನೋಡಿ, ಅಲ್ಲೊಂದು ವರ್ಜಿನ್ ಅಂತ ಒಂದು ಬ್ರ್ಯಾಂಡೆಡ್ ಶಿಪ್ ನಿಂತಿದೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಬಿಲ್ಡಿಂಗ್ ಎಲ್ಲ ಮಯಾಮಿ ಸಿಟಿ ನೋಡಿ. ವರ್ಜಿನ್ ಶಿಪ್ ಆಯಿತು, ಇದು ನಮ್ಮದೇ ಶಿಪ್ ಕಾರ್ನಿವಲ್. ಇದು ಬಂದ್ಬಿಟ್ಟು NCL ಕಂಪನಿಯ ಇನ್ನೊಂದು ಶಿಪ್. ವರ್ಲ್ಡ್ ಬಿಗ್ಗೆಸ್ಟ್ ಪೋರ್ಟ್ ಹೇಳಿದ್ರೆ ಇದಕ್ಕೆ ನೋಡಿ. ಇನ್ನೊಂದು ಇಲ್ಲಿ ಶಿಪ್ ನಿಂತಿದೆ, MSC ಕಂಪನಿಯ ಒಂದು ದೊಡ್ಡ ಶಿಪ್ ನೋಡಿ, ಎಷ್ಟು ದೊಡ್ಡದಿದೆ ಅಂತ. ಇದೇ ದೊಡ್ಡದು ಶಿಪ್, ಇದಕ್ಕಿಂತ ದೊಡ್ಡ ಶಿಪ್ ನಾನು ಹೇಳಿದಲ್ಲ, ಐಕಾನ್ ಆಫ್ ದ ಸಿ, ಐಕಾನ್ ಆಫ್ ದ ಸಿ. ನೋಡಿ ಹೆಂಗಿದೆ ಗುರು ಇದು ಶಿಪ್ ನೋಡಿ. ಐಕಾನ್ ಆಫ್ ದ ಸಿ ಜಗತ್ತಿನಲ್ಲಿ ಅತಿ ದೊಡ್ಡ ಶಿಪ್, ರಾಯಲ್ ಕರಾಬಿನ್ ಅವರ ನಂಬರ್ 1 ಶಿಪ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಐಕಾನ್ ಆಫ್ ದ ಸಿ ಅಲ್ಲಿ ಟೋಟಲ್ 10,000 ಜನ ಇರುವಷ್ಟು ಕೆಪಾಸಿಟಿ ಇದೆ. ಇದರಲ್ಲಿ 7 ಸ್ವಿಮ್ಮಿಂಗ್ ಪೂಲ್ ಇದೆ ಇನ್ಸೈಡ್. ಈ ಒಂದು ಶಿಪ್ ಅಲ್ಲಿ 2,400 ಜನ ಕೆಲಸಕ್ಕೆ ಇರ್ತಾರೆ. ಈ ಶಿಪ್ಪಿಗೆ ನಿಮಗೆ ಎಂಟ್ರಿ ಕೊಡಬೇಕಾದ್ರೆ ಚಾರ್ಜ್ ಎಷ್ಟು ಗೊತ್ತಾ? 1 ಪರ್ಸನ್ಗೆ 1,55,000. ಅದಕ್ಕೆ ಈ ಶಿಪ್ ನ ಲಾರ್ಜೆಸ್ಟ್ ಶಿಪ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಬಾಯ್ ಬಾಯ್, ಇನ್ನೊಂದ್ಸಲ ಸಿಗೋಣ ಆಯ್ತಾ? ಬಾಯ್ ಬಾಯ್.
ನೋಡುವುದು ಐಕಾನ್ ಆಫ್ ದ ಸಿ ನೋಡಿ. ಇದೆ ಜಗತ್ತಿನ ಅತಿ ದೊಡ್ಡ ಶಿಪ್ ಅಂದ್ರೆ ಇದೆ, ವರ್ಲ್ಡ್ ಅಲ್ಲಿ ಅತಿ ದೊಡ್ಡ ಶಿಪ್ ಅಂದ್ರೆ ಇದೆ. ನಮ್ಮ ಶಿಪ್ಗಿಂತ ಮತ್ತು ಹೈಟ್ ಇದೆ. ಯಾಕಂದ್ರೆ ನಮ್ಮ ಶಿಪ್ ಪಾಸ್ ಆಗುವಾಗ ಅಲ್ಲಿ ಸಣ್ಣ ಸಣ್ಣ ಬೋಟ್ ಅವರು ಆ ಕಡೆ ಈ ಕಡೆ ಪಾಸ್ ಆಗ್ತಾರೆ. ಸೊ ಸೇಫ್ಟಿಗೆ ಅಂತ ಇವರು ಮೊದಲೇ ಹೋಗ್ಬಿಟ್ಟು ಅವ್ರನ್ನ ನಿಲ್ಲಿಸ್ತಾರೆ. ಅಲ್ಲ ಇಷ್ಟು ದೊಡ್ಡ ಶಿಪ್ ಬರ್ತಾ ಇದೆ, ಅವ್ರಿಗೆ ತಲೆ ಸರಿ ಉಂಟು. ಅಡಿಗೆ ಬಿದ್ದರೆ ಯಾರು ಇವ್ರ ಅಪ್ಪ ಇರ್ತಾರ ನೋಡ್ಕೊಲಿಕ್ಕೆ. ನೋಡಿ ಅಲ್ಲಿ ಶಿಪ್ ಕ್ರಾಸಿಂಗ್ ಆಗ್ತಿದೆ, ಸಣ್ಣ ಸಣ್ಣ ಶಿಪ್. ಇಷ್ಟು ದೊಡ್ಡ ಶಿಪ್ ಬರುವಾಗ ಅವ್ರದ ಅಷ್ಟು ದೊಡ್ಡ ಸಣ್ಣ ಶಿಪ್ ಕ್ರಾಸ್ ಆಗ್ತಾ ಇದೆ ನೋಡಿ, ಪಾಸ್ ಆಗ್ತಾರೆ. ನಾನು ಹೇಳಿದಲ್ವ ಅವಾಗ ಅಡಿಗೆ ಬಿದ್ದು ಸಾಯ್ಲಿಕ್ಕೆ. ಅದೇ ಇವಾಗ ಪೊಲೀಸ್ ನೋಡಿ ಇಲ್ಲಿ ಇರ್ತಾರೆ. ಇವಾಗ ಇನ್ನೊಂದು ಯಾರಾದ್ರೂ ಬಂದ್ರೆ ಜೋರು ಮಾಡ್ತಾರೆ. ನೋಡಿ ನೋಡಿ ಜೋರು ಮಾಡಿದ್ರು. ಓಕೆ, ಎಷ್ಟು ದೊಡ್ಡ ಶಿಪ್ ಹೋಗ್ತಾ ಇದೆ. ಮಂಡೆ ಸರಿ ಉಂಟಾ? ನೋಡಿ ಅವ್ರು ನೋಡಿ ಇನ್ನೊಬ್ರು ಬಂದ್ರೆ ಅಲ್ಲಿ ಅಷ್ಟು ಅರ್ಜೆಂಟ್ ಎಲ್ಲಿಗೆ ಹೋಗ್ಲಿಕ್ಕಿದೆ. ನೋಡಿ ಸ್ಪೀಡಾಗಿ ಹೋಗ್ತಿದೆ ಅಲ್ಲಿ. ಹಾರ್ನ್ ಬೇರೆ, ಬೇಗ ಪೋಯ ಸೈಪನ್ ಅಡಿಕಬಹುದು. ಆ ಕಡೆ ಹೋದ್ರು. ಇಲ್ಲಿಂದ 2 ದಿವಸ ಜರ್ನಿ ಸಮುದ್ರದ ಮಧ್ಯೆ. ಸೊ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ, ಸಮುದ್ರದ ಮಿಡಲ್ ಅಲ್ಲಿ ಇರ್ತೀವಿ. 2 ದಿವಸ ಆದ್ಮೇಲೆ ಅರುಬಾ ಅನ್ನೋ ಒಂದು ಕಂಟ್ರಿಗೆ ನಾವು ರೀಚ್ ಆಗ್ತಿದ್ವಿ. ಸೊ ಇದು ನಮ್ಮ ಶಿಪ್ ಕಾರ್ನಿವಲ್ ಹೊರೈಸನ್. 5,500 ಪ್ಯಾಸೆಂಜರ್ ಮತ್ತೆ 1,500 ಎಂಪ್ಲಾಯ್ಸ್ ನ ಕರ್ಕೊಂಡು ಅರುಬಾ ಅನ್ನೋ ಒಂದು ಸ್ಮಾಲ್ ಕಂಟ್ರಿಗೆ ಹೋಗ್ತಾ ಇದೀವಿ. ಇವತ್ತಿಗೆ ಮೈಯಾಮಿ ವ್ಲಾಗ್ ಎಂಡ್ ಆಗ್ತಿದೆ. ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ದೇಶದಲ್ಲಿ ವ್ಲಾಗಲ್ಲಿ ಸಿಗೋಣ. ಅಂತ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೆಂಪು ಬಟನ್ ಅನ್ನು ಒತ್ತಿ ಕೆಳಗಿನ ಗಂಟೆಯನ್ನ